ಮೇಡಮ್ ಏನಾಯ್ತು ಏನಾಯ್ತು ಮ್ಯಾಚ್ ಏನಾಯ್ತು ಮ್ಯಾಚ್ ಸೂಪರ್ ಆಗಿತ್ತು ನಿಜ ಎಕ್ಸೈಟಿಂಗ್. ಸೊ ಇವಾಗವರೆಗೂ ವೇಟ್ ಮಾಡ್ತಾ ಇದೀವಿ. ಈ ಸಲ ಕಪ್ ನಮ್ದೇ. ಬಟ್ ಈ ಮ್ಯಾಚ್ ಏನಾದ್ರು ಸೋತ್ರು ಗೆದ್ರು ಪರವಾಗಿಲ್ಲ. RCB ಇಲ್ಲ ಸೋಲೋ ಚಾನ್ಸೇ ಇಲ್ಲ, ಗೆಲ್ಲೋದೆ RCB. 4 ವಿಕೆಟ್ಸ್ ಹೋಗಿದೆ. ಸೊ ಆಲ್ ಔಟ್ ಆಗ್ತಾರೆ ಅನ್ಕೋ ಇದೀನಿ. ಡೆಫಿನೆಟ್ಲಿ RCB ನೇ ಗೆಲ್ಲೋದು. ಓಕೆ, ನಿಮ್ಮ ಒಂದು ಹೋಪ್ಸ್ ಹೀಗೆ ಇರಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಚೆ ಬಂದ್ವಿ. ವಾಟ್ ಹ್ಯಾಪನ್ ಮ್ಯಾಮ್? Nothing, felt bad because RCB lost. It's not at loss, but it will lose. Loser, win. We are supporting RCB. ನಮ್ಮ ಬೆಂಗಳೂರು. Thank you so much, madam. Thank you. ಸರ್ ನಮಸ್ತೆ. ಬನ್ನಿ ಹೋಗ್ಬೇಕಾರೆ ಅಷ್ಟು ಖುಷಿಯಲ್ಲಿ ಹೋದ್ರಿ. ಈಗಲೂ ಕೂಡ ಅದೇ ಖುಷಿಯಲ್ಲಿ ನಮ್ಮ RCBಗೆ ಚೇರ್ ಅಪ್ ಮಾಡಿ. ಯಾಕಂದ್ರೆ RCB ಯಾಕಂದ್ರೆ ಈ ಒಂದು ಮ್ಯಾಚ್ ನ ನಾವು ಯಾಕೆ ರಾಹುಲ್ಗೆ ಗಿಫ್ಟ್ ಕೊಡಬಾರ್ದು? ಇವತ್ತು ಬರ್ಡೇ ಅಲ್ವಾ? ಬರ್ಡೇ ಗಿಫ್ಟ್ ಕೊಡೋಣ ಬಿಡಿ. ಏನಂತೀರಾ ಮೇಡಮ್? ಹೌದು, ಆದ್ರೆ ಅಂತೂ ಅವ್ರಿಗೂ ಸಹ ಮೋಸ್ಟ್ಲಿ RCB ವಿನ್ ಆದ್ರೆ ಖುಷಿ ಆಗ್ಬೋದು ಅನ್ಸುತ್ತೆ. RCB ಆದ್ರೆ ನಮ್ ರಾಹುಲ್ ನಮ್ಮನೆ ಅಲ್ಲ, ಸೊ ಹುಟ್ಟಬ್ಬ, ಸೊ ಅವ್ರಿಗೆ ಗಿಫ್ಟೇ ಕೊಡೋಣ ಬಿಡಿ, ಪರವಾಗಿಲ್ಲ. ನಮ್ಮ RCB ಅವರು ತುಂಬಾ ಉದಾರ ಮನಸ್ಸು. ಹೌದು, ಕರ್ನಾಟಕದವರೇ ಉದಾರ ಮನಸ್ಸವರು. ಥ್ಯಾಂಕ್ ಯು ಸೋ ಮಚ್. KL ರಾಹುಲ್ ತುಂಬಾ ಚೆನ್ನಾಗಿ ಆಡಿದಾನೆ. ಗೆದ್ರು KL ರಾಹುಲ್ ಒಬ್ಬ ಕನ್ನಡಿಗ ಇಂದಾನೆ. ಸೋತ್ರು RCB, ಸೋದ್ರು ಗೆದ್ರು RCB ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್, ಎವ್ರಿಥಿಂಗ್ ಪಬ್ಲಿಕ್ ಟಾಕ್ ಕನ್ನಡ. ಸರ್ ಹೇಗಿತ್ತು ಸರ್ ಮ್ಯಾಚ್? ಚೆನ್ನಾಗಿತ್ತು ಸರ್, ತುಂಬಾ ಚೆನ್ನಾಗಿತ್ತು. ರೋಡ್ ಹೇಗಿತ್ತು? ರೋಡ್ ತುಂಬಾ ಇದೆ, ಕೇಳ್ಸದೆಲ್ಲ ಅಲ್ಲಿ, ಅಷ್ಟು ಕಿವಿ ಗುಂಗನ್ನತ್ತೆ. ತುಂಬಾ ಚೆನ್ನಾಗಿದೆ, ಚೆನ್ನಾಗ್ ಆಡ್ತಾ ಇದಾರೆ ಸರ್. ಈಗ ಸೋತ್ರು ಗೆದ್ರು ಖುಷಿನೇ RCB. ಆದ್ರೆ ಇವತ್ತು ನಮ್ಮ ರಾಹುಲ್ ಅವರಿಗೆ ಗಿಫ್ಟ್ ಕೊಟ್ರು ಅಂತ ಹೇಳ್ತಾರೆ ಕೆಲವರು. ಅಲ್ಲಿ ನೋಡ್ಲಿಲ್ಲ ಸರ್, ನಾವು ನೋಡ್ಲಿಲ್ಲ. ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ ಅವರು. ಕ್ಯಾಚು ಗೀಚ್ ಎಲ್ಲ ಹಿಡಿದ್ರು, ಚೆನ್ನಾಗಿ ಆಡ್ತಾ ಇದಾರೆ. ನಮ್ಮ RCB ಇಂದ ರಾಹುಲ್ಗೆ ಗಿಫ್ಟ್. ಹೌದು ಯಾಕೆ ನಮ್ಮ ಹುಡುಗ ಕನ್ನಡ ಅದಕ್ಕೆ ಗಿಫ್ಟ್ ಕೊಟ್ಟಿದ್ವಿ ಅಂತ ಹೇಳಿದ್ರು ಸುಮಾರು. ನಮ್ಮ ಕನ್ನಡಿಗರು ಉದಾರ ಮನಸ್ಸಿನವರು, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸರ್ ಏನಾಯ್ತು ಮ್ಯಾಚ್ ನಡೀತಾ ಇದೆ, ನಾವು ಬಂದ್ಬಿಟ್ಟಿದೆ. ನಾವು ಗೆಲ್ಲಿಬೇಕು. ಓಕೆ, ಎಲ್ರು ಬರ್ತಾ ಇದಾರೆ. ಸರ್ ಯಾಕೆ ಏನಾಯ್ತು? ಏನಾಗಿಲ್ಲ, ಸ್ವಲ್ಪ ಬೇಗ ಹೋಗ್ಬೇಕು ಅಂದ್ರೆ ಅವ್ರು ಬೇಗ ಕಳಿಸ್ತಾರೆ ಮನೆಗೆ. ಓಕೆ, ನೋ ಪ್ರಾಬ್ಲಮ್. ಸರ್ ಬೇಜಾರು ಮಾಡ್ಕೋಬೇಡಿ. ಇವತ್ತಲ್ಲ ನಾಳೆ ಗೆಲ್ತಾರೆ. ವಿರಾಟ್ ಕೊಹ್ಲಿ ಸೆಂಚುರಿ ಮಾಡಲ್ಲ. ಸೋತ್ರು RCB, ಗೆದ್ರು RCB. ಸರ್ ನಮಸ್ತೆ. ಸರ್ ಏನಿದು? ಯಾಕೆ ಸರ್ ಮಾತಾಡಕ್ಕೆ ರೆಡಿ ಇಲ್ಲ, ಫೀಲ್ ಆಗ್ಬಿಟ್ಟವ್ರೆ. ನೋ ಪ್ರಾಬ್ಲಮ್. ಸರ್ ಯಾಕೆ ಮ್ಯಾಚ್ ಕನ್ಫ್ಯೂಷನ್? ಮೇ ಬಿ ಯಾರು ವಿನ್ ಆಗಿದೆ, ಮತ್ತೆ 50-50 ಚಾನ್ಸ್ ಇದ್ದಾರೆ. ಅದಕ್ಕೆ 50-50 ಇದೆ ಸರ್. 50-50 ಇವಾಗ ಚಾನ್ಸ್ DC ಗೆ ಇರ್ತಾರೆ, ನಮ್ದು RCB ಗೆ ಇರ್ತಾರೆ. ಬೌಲಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಮತ್ತೆ ಅಸಲ್ವುಡ್ ಕರೆಕ್ಟ್ ಆಗಿ ಬೌಲಿಂಗ್ ಹಾಕಲ್ಲ, ಅದೇ ಪ್ರಾಬ್ಲಮ್, ಬೇರೆ ಏನೂ ಇಲ್ಲ. ಮತ್ತೆಲ್ಲ ಹಾಕಿದೆ. ಓಕೆ ಸರ್. ಸೋತ್ರು RCB, ಗೆದ್ರು RCB. ಥ್ಯಾಂಕ್ ಯು. ಹೋಗೋವಾಗ ಇರೋ ಖುಷಿ ಬರ್ತಾ ಇಲ್ವಲ್ಲ? ಈಗಲೂ ಹೇಳ್ತಾರೆ, ಬನ್ನಿ ಸರ್. ಹೌದಾ? ಇನ್ನೂ ಕಾನ್ಫಿಡೆಂಟ್ ಅಲ್ಲಿ ಇದಾರೆ. ಓಕೆ ಸರ್ ನಮಸ್ತೆ. ಸರ್ ಹೋಗ್ಬೇಕಾರೆ ತುಂಬಾ ಖುಷಿಯಲ್ಲಿ ಹೋದ್ರಿ. ಈಗ ಇಲ್ಲ, ಪರವಾಗಿಲ್ಲ ಸರ್. ಮನೆಗೆ ಹೋಗ್ತಾ ಇದೀವಿ. ಜೈ RCB. ಸೋತ್ರು RCB, ಗೆದ್ರು RCB. ಸರ್ ಯಾಕೆ ಬೇಗ ಬಂದ್ಬಿಟ್ರಿ? ಕನ್ನಡದವ್ರು KL ರಾಹುಲ್ ಅವ್ರು ಚೆನ್ನಾಗಿ ಆಡಿದ್ರು. ಯಾರು ಗೆದ್ರು ನಮ್ಗೆ ಏನಿದೆ ಇಲ್ಲ. ಕೊಹ್ಲಿ ಅವರು ಫೀಲ್ಡಿಂಗ್ ಮಾಡಿ ತೀರಿಸ್ಬಿಟ್ರು. ನೋಡೋಣ ಏನಾಗುತ್ತೆ ಅಂತ. ಆದ್ರೂ ಇಲ್ಲ, ಏನ್ ಬೇಜಾರಿಲ್ಲ. KL ರಾಹುಲ್ ಇದಾರಲ್ವಾ. ಹೌದು, ನಮ್ಮ ಕನ್ನಡಿಗ. ಇವತ್ತು ಬರ್ಡೇ ಬೇರೆ. ಹುಟ್ಟುಹಬ್ಬದ ಗಿಫ್ಟ್ ನೋಡಿ, ನಮ್ಮ RCB ಫ್ಯಾನ್ಸ್ ಇಂದ ಹುಟ್ಟುಹಬ್ಬದ ಗಿಫ್ಟ್ KL ರಾಹುಲ್ಗೆ. ಥ್ಯಾಂಕ್ ಯು ಸೋ ಮಚ್. ಟುಡೇ KL ರಾಹುಲ್ ಬರ್ಡೇ. RCB gift him this match, no? Yeah, hopefully. That's what we are hoping for. We're standing outside the stadium and hoping they win. It'll be a good gift. Let's see. We can hear the crowd cheer from here. It was long ago, 1 hour ago, not now. Let's see how it's going to be now. From now on. Thank you so much. Sir, namaste. Sir, match ಏನ್ ಆಗ್ಬೋದು?
ಏ RCB ವಿನ್ ಆಗೋದು. ವಿನ್ ಆಗುತ್ತಾ? ಆಮಾ. ವಾವ್ ಸರ್, ಇನ್ನೂ ಕಾನ್ಫಿಡೆಂಟ್ ಅಲ್ಲಿ ಇದ್ದಾರೆ. ಓಕೆ, ನಿಮ್ಮ ಕಾನ್ಫಿಡೆಂಟ್ ಗೆ ಹ್ಯಾಟ್ಸ್ ಆಫ್ ಸರ್. ಥ್ಯಾಂಕ್ ಯು ಸೋ ಮಚ್. ಏನಾಯ್ತಮ್ಮ ಮ್ಯಾಚು? ಹೇಗಿತ್ತು? ಒಳಗಡೆ ಹೋಗಿದ್ರಾ? ಸ್ಟೇಡಿಯಂ ಒಳಗಡೆ ಹೋಗಿದ್ರಾ? ಹೇಗಿತ್ತು ಮ್ಯಾಚು? ವೆರಿ ಗುಡ್ ನೋಡಿ, ವೆರಿ ಗುಡ್. ಯಾರು ಚೆನ್ನಾಗಿ ಆಡಿದ್ರು? ಕನ್ನಡ ಬರುತ್ತಾ? ಬರಲ್ಲ. ವಿಚ್ ಲ್ಯಾಂಗ್ವೇಜ್ ಪೀಪಲ್? ಇಂಗ್ಲಿಷ್. ಇಂಗ್ಲಿಷ್. ಅದರ್ ಲ್ಯಾಂಗ್ವೇಜ್? ಯಾ ಓನ್ಲಿ ಇಂಗ್ಲಿಷ್. Only English. How was the match? It was very good. Who is your best batsman? Kohli. Kohli. Your favorite. But he did not play well, no? Yeah. But no worry. Sir, ಏನಾಯ್ತು? ಈ ಸಲ ಕಪ್ ನಮ್ದೆ. ಏನಾಯ್ತು? ಇಷ್ಟೊಂದಕ್ಕೆ ಏನಾಯ್ತು? ಚೆನ್ನಾಗಿ ಆಡ್ತಾ ಇದಾರೆ. ಏನ್ ಆಗ್ಬೋದು? ಗೆಲ್ಲೋದಂತರೂ ಪಕ್ಕ RCB-ನೇ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಸ್ವಲ್ಪ ರನ್ ಹೊಡಿಬೇಕಿತ್ತು. ಇನ್ನೊಂದು 30 ರನ್ಸ್ ಬಂದಿದ್ರೆ ಸ್ಟಾರ್ಟೇಜ್ ಆಯ್ತು. ಅವನು ಜಿತೇಶ್ ಶರ್ಮಾ ಚೆನ್ನಾಗಿ ಆಗ್ಲಿಲ್ಲ. ಬಾಲ್ ಬಂದ್ಬಿಟ್ಟಿದ್ದಾನೆ. ಒಂದು ಫೀಲಿಂಗ್ ಬಹಳ ನೋವಾಗ್ತಾ ಇದೆ ಮನಸ್ಸಿಗೆ. ಯಾಕೋ ಏನೋ. ಆಗ್ಲಿ ಬಿಡಿ, ನೆಕ್ಸ್ಟ್ ಮ್ಯಾಚ್ ಹೊಡಿತಾರೆ. ಖಂಡಿತ ಈ ಸಲ ನಮ್ದೇ RCB. ಈ ಸಲನು ಕಪ್ಪು ನಮ್ದೇ. ಥ್ಯಾಂಕ್ ಯು ಸೋ ಮಚ್ ಸರ್. ಹೋಗ್ತಾ ಖುಷಿಯಾಗಿ ಹೋದ್ರಿ. ಈಗ ಥ್ಯಾಂಕ್ ಯು. ಮೌನಂ ಸಮ್ಮತಿ ಲಕ್ಷಣಂ. ಸೂಪರ್. ಹಾಯ್. ಸೂಪರ್. ಹಲೋ. ಸರ್ ಏನಾಗ್ಬೋದು ಮ್ಯಾಚ್? Sir, no Kannada, please. ಕನ್ನಡ. ವಿಚ್ ಲ್ಯಾಂಗ್ವೇಜ್? Hindi, English. English. ಸರ್, ಹೂ ವಿಲ್ ವಿನ್ ಟುಡೇ? Match is still going on, but we support RCB. Hopefully, RCB is going to win. See there. Win or lose, we'll support RCB. Definitely, we are RCBN. RCBN. Thank you so much. Welcome. ಸರ್ ಏನಾಯ್ತು? ಚೆನ್ನಾಗಿ ಆಡ್ತಾ ಇದೆ. ಇನ್ 1 ಅವರ್ ಇದೆ. ಅಂದ್ರೆ ಮ್ಯಾಚ್ ಆಲ್ಮೋಸ್ಟ್ ತುಂಬಾ ಫೈಟ್ ಇದೆ. ಕಷ್ಟಪಟ್ಟು ಆಡಿದ್ರೆ ಗೆಲ್ತಾರೆ, ಇಲ್ಲ ಸೋಲ್ತಾರೆ. ಹೌದಾ? ತುಂಬಾ ಟಫ್ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸರ್ ಏನಾಗ್ಬೋದು ಮ್ಯಾಚ್? ಈಗ ಏನಾಗಿದೆ ಅಂದ್ರೆ ಅವ್ರ ಮನೆ ಕಡೆ ಹೋಗಿ ರೆಡಿದ್ದಾರೆ. ಮ್ಯಾಚ್ ಏನಾಗಿದೆ, ಗೆದ್ದಿದ್ರು ಸ್ವಲ್ಪ ಜೋಶಲ್ಲಿ ಹೇಳಿರೋರು, ಆದ್ರೆ ಇನ್ನೂ ಯಾಕೋ 50-50 ಇದೆ ಮ್ಯಾಚ್. ಹಾಗಾಗಿ ಜೋಶ್ ಬರ್ತಾ ಇಲ್ಲ. ನೋಡೋಣ ಇನ್ನು ಏನಾಗುತ್ತೆ. ಇನ್ನು ಎಲ್ಲ ಒಬ್ಬೊಬ್ಬರೇ ಆಚೆ ಬರ್ತಿದ್ದಾರೆ ಸ್ಟೇಡಿಯಂ ಇಂದ. ಯಾಕೋ ಸ್ವಲ್ಪ ಅವರೆಲ್ಲ ಆಚೆ ಬರ್ತಾರ ನೋಡಿದ್ರೆ, ವಿನ್ ಆಗೋದಾಗಿದ್ರೆ ವಿನ್ ಮಾಡ್ಸ್ಕೊಂಡು ಬಂದಿರೋರು. ಎಲ್ಲರೂ ಸ್ವಲ್ಪ ಬೇಜಾರದಲ್ಲಿ ಬರ್ತಾ ಇದ್ದಾರೆ. ಯಾಕೋ ಸ್ವಲ್ಪ ಮ್ಯಾಚು ನಮ್ಮ RCB ಕಡೆಯಿಂದ ಅಂದ್ರೆ ಕೈ ಬಿಡ್ತಾ ಇದ್ದಾರೋ ಅಂತ ಅನಿಸ್ತಾ ಇದೆ. ನೋಡೋಣ ಇನ್ನು ಯಾರ್ಯಾರು ಏನ್ ಹೇಳ್ತಾರೆ ಅಂತ ಕೇಳ್ಕೊಂಡ್ ಬಂದ್ಬಿಡೋಣ. ಸರ್ ಏನಾಯ್ತು? ಮ್ಯಾಚ್ ಎಲ್ಲ ಐತಿ 50-50 ಅದ. ಹೌದಾ? ಒಟ್ಟು ಸೋಲಿಗಲ್ಲಿ RCB. ಸರ್ ನಮಸ್ತೆ ಮೇಡಮ್. ವಾಟ್ ಹ್ಯಾಪನ್? ನಥಿಂಗ್. ಫುಲ್ ಅರ್ಜೆಂಟು. ಯಾಕಂದ್ರೆ ಮ್ಯಾಚ್ ಗೆದ್ದಿದ್ರೆ ನಿಂತ್ಕೊಂಡು ಮಾತಾಡಿರೋರು, ಮ್ಯಾಚಿನ ಗೆದ್ದಿಲ್ವಲ್ಲ, ಹಾಗಾಗಿ ಸ್ವಲ್ಪ ಬೇಜಾರಲ್ಲಿದ್ದಾರೆ. ನೋಡೋಣ. ಇಲ್ಲಿ ಚೆನ್ನಾಗಿತ್ತು. ಇನ್ನೊಂದು 30 ರನ್ಸ್ಗೆನ 30 ಬಾಲ್ಸ್ 50 ರನ್ಸ್ ಬೇಕಿತ್ತು. ನೋಡ್ತಾ ಇದೀವಿ, ಗೆಲ್ಬಹುದು ಅಂತ ನಂಬಿಕೆ ಇದೆ. ಲೆಟ್ಸಿ ಭುವನೇಶ್ವರ್ ಕುಮಾರ್ ಮತ್ತೆ ಆಸೆಲೋಡ್ ಮೇಲೆ ನಂಬಿಕೆ ಇದೆ. ಮತ್ತೆ ನಮ್ಮ ಹೊಸ ಹುಡುಗ ರಸಿಕ್ದರ್ ಮೇಲೆ ನಂಬಿಕೆ ಇದೆ. ನೋಡೋಣ ಏನಾಗ್ಬೋದು ಅಂತ. ಇನ್ನು ವೆಯ್ಟ್ ಮಾಡ್ತಾ ಇದ್ದೀವಿ. ಹೌದೌದು, ತುಂಬಾ ವೇಟ್ ಮಾಡ್ತೀವಿ. ಕೊನೆ ಬಾಲ್ವರೆಗೂ ನಾವು ಬಿಡಲ್ಲ, ಹೋಗ್ಲಿಲ್ಲ. ಬಾಯಿಗೆ ಬಂದೇ ಗೆಲ್ಸೋದು ನಾವು, ಬಾಯಿಗೆ ತರ್ಸೇ ಗೆಲ್ಸೋದು ನಾವು RCB ಯಾವತ್ತಿದ್ರು. ಹೌದು, ಮುಂಚೆಯಿಂದನೂ ಬಂದಿರೋದಲ್ವಾ, ಯಾವತ್ತು ಬಾಯಿಗೆ ಬಂದೇ ನಾವು ತರ್ಸೋದು. ಕೆಲವ್ರು ಹೇಳ್ತಾರೆ ಇವತ್ತೇನಾದ್ರು ಮ್ಯಾಚ್ ಹೋದ್ರೆ ನಮ್ಮ KL ರಾಹುಲ್ಗೆ ಗಿಫ್ಟ್ ಕೊಟ್ಟಿದೀವಿ ಅಂತ ಹೇಳ್ತಾರೆ. ಚಾನ್ಸೇ ಇಲ್ಲ. ಗಿಫ್ಟ್ ಏನಿಲ್ಲ, ಜಸ್ಟ್ ನಮ್ಮ ಮನೆ ಮಗ ಕೊಹ್ಲಿನೇ. ಇವತ್ತು ಕೊಹ್ಲಿನೇ, ಅವತ್ತು ಕೊಹ್ಲಿನೇ. ದತ್ತು ಪುತ್ರ ಯಾವತ್ತು ವಿರಾಟ್ ಕೊಹ್ಲಿ ಅಲ್ಲ, ಮನೆ ಮಗ ದತ್ತು ಪುತ್ರ ಅಲ್ಲ, ವಿರಾಟ್ ಕೊಹ್ಲಿನೇ ಮನೆ ಮಗ. 2008ರಿಂದ ಕೊಹ್ಲಿ ಆಡಿದ್ದಾರೆ ನಮ್ಮ ಬೆಂಗಳೂರು ಅಂತ ನೇಮ್ ಅಲ್ಲಿ. ಇವತ್ತು ಅವರೇ ನಮ್ ನೇಮ್ ಅಲ್ಲಿ ಆಡ್ತಾ ಇರೋದು. 18 ವರ್ಷ 19 ವರ್ಷ ಯಾರು ಆಡಿದ್ದಾರೆ ನೀವ್ ಹೇಳಿ? ಯಾರು ಆಡಿಲ್ಲ. ಸೊ ನಾವ್ ಮನೆ ಮಗ ಅವನೇ. ಆಕ್ಚುಲಿ ಯಾರು ನೋಡ್ತಾರೋ ಗೊತ್ತಿಲ್ಲ. ಇನ್ ಕೇಸ್ ವೆಂಕಟೇಶ್ ಪ್ರಸಾದ್ KC ಪ್ರೆಸಿಡೆಂಟ್ ಆದ್ರಲ್ಲ, ನಮ್ಗೆ ಆಕ್ಚುಲಿ ಕೊಹ್ಲಿ ಸ್ಟಾರ್ಟ್ ಅಂತ ಒಂದ್ ನೇಮ್ ಬೇಕು ನಮ್ಗೆ. 100% ಬೇಕು. ಅದನ್ನ ನಾವು ಕೇಳ್ಕೊಂತ ಇದೀವಿ. ವಿರಾಟ್ ಕೊಹ್ಲಿ ಅಂತ ಒಂದು ಸ್ಟಾಂಡ್ ಬೇಕು ನಮ್ಗೆ. ಅದು ಯಾರಾದ್ರೂ ನೋಡಿದ್ರೆ KCR ಒಂದು ಅಪ್ಡೇಟ್ ಮಾಡ್ಕೊಳ್ಳಿ ಅಷ್ಟೇ. ನಿಮ್ಮ ಒಂದು ಬೇಡಿಕೆ ಈಡೇರಿ ಆದಷ್ಟು. ಹೌದು, ವಿರಾಟ್ ಕೊಹ್ಲಿ ಸ್ಟಾಂಡ್ ಬೇಕೇ ಬೇಕು ನಮ್ಗೆ. ಅದು ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ
ವಿರಾಟ್ ಕೊಹ್ಲಿ ಸ್ಟ್ಯಾಂಡ್ ಬೇಕೇ ಬೇಕು. ಯಾಕೆಂದ್ರೆ 19 ವರ್ಷದಿಂದ ಒಂದು ಪ್ಲೇಯರ್ ಒಂದು ಟೀಮಿಗೆ ಆಡಿರತಂತ ವ್ಯಕ್ತಿ ಅಂದ್ರೆ ವಿರಾಟ್ ಕೊಹ್ಲಿ. ಅದು ಬಿಟ್ರೆ ಇನ್ ಯಾವ್ದು ಪ್ಲೇಯರ್ ಆಗಿಲ್ಲ. ವಿರಾಟ್ ಕೊಹ್ಲಿ ಸ್ಟ್ಯಾಂಡ್ ಬೇಕೇ ಬೇಕು. ತುಂಬಾ ಮಾಡಿದಾರೆ ಅವರು, ಅವ್ರಿಗೋಸ್ಕರ ನಾವೇನಾದ್ರೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸರ್ ಏನಾಯ್ತು? ಬೇಜಾರಾ? ಬೇಜಾರು ಮಾಡ್ಕೋಬೇಡಿ. ಇನ್ನ ಆಗಿಲ್ಲ ಇನ್ನೂ ಆಗಿಲ್ಲ. ಓಕೆ ನೋಡಿರಲ್ವಾ, ನಮ್ಮ RCB ಫ್ಯಾನ್ಸ್ಗಳು ಸ್ವಲ್ಪ ನಿರಾಸೆಗೊಂಡಿದ್ದಾರೆ. ಆದ್ರೂ ಪರವಾಗಿಲ್ಲ, ನಾವು ಯಾವತ್ತು ನಮ್ಮ RCBನ ಬಿಟ್ಕೊಡಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಗೋಣವೇ? ಇದನ್ನ ಮುಗಿಸ್ಕೊಂಡು ವಾಪಸ್ ನಾವು ತುಮಕೂರು ಕಡೆಗೆ ಪಯಣ. ನೋಡಿ, ಬೆಳಿಗ್ಗೆಯಿಂದ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಫ್ಯಾನ್ಸ್ಗಳನ್ನು ನಿಯಂತ್ರಣ ಮಾಡಿರ್ತಕ್ಕಂಥ ಈ ಪೊಲೀಸ್ ಪಡೆಗೆ ನಮ್ಮದೊಂದು ದೊಡ್ಡ ಸಲಾಂ. ನಿಜವಾಗ್ಲೂ ಸರ್, ನಿಮ್ಮ ಒಂದು ಕೆಲಸಕ್ಕೆ ನಿಜವಾಗ್ಲೂ ಶ್ಲಾಘನೀಯ ಹೇಳಲೇಬೇಕು. ಇದೇ ರೀತಿ ನಿಮ್ಮ ಒಂದು ಕರ್ತವ್ಯ ಹೀಗೆ ನಡೀಲಿ ಅಂತ ನಾನು ಕೇಳ್ಕೊಂತೀನಿ. 2 ಸಾವಿರ ಸರ್.